ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೀನಿ. ಸಖತ್ತಾಗಿ ಅಡಿಗೆ ಮಾಡ್ತಾರೆ. ಸರ್ ಇದು ಪ್ರ್ಯಾಂಕ್ ಸರ್ ಇದು. ಹಲೋ ಸಹಾಯ ಮಾಡಿ ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡದ ಕುವರನು ನಾನೇ, ರಣರಂಗದ ಗಂಡುಗಲಿ ನಾನೇ. ಸೊ ಗಾಯ್ಸ್, ಇವತ್ತು ನಾನು ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಿಗೆ ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಹೆಂಗೆ ಇರ್ತದೆ ಅಂತ ಈ ಲಾಗ್ ಪೂರ್ತಿ ನೋಡ್ರಿ ಗೊತ್ತಾಗುತ್ತೆ. ಇವಾಗ ನಮ್ಮ ಜೊತೆ ಇದ್ದಾರೆ ಒಬ್ಬ ಸ್ಪೆಷಲ್ ಪರ್ಸನ್. ಯಾರು ಅಂದರೆ ನಮ್ಮ ದೊಡ್ಡಪ್ಪ. ಹಾಯ್ ಮಾಡು. ಹಾಯ್. ಸೊ ಗಾಯ್ಸ್, ಇವಾಗ ನಾನು ನಮ್ಮ ದೊಡ್ಡಪ್ಪ ಸೇರ್ಕೊಂಡು ಇಬ್ಬರು ಸಖತ್ತಾಗಿ ಪ್ರ್ಯಾಂಕ್ ಮಾಡ್ತೀವಿ. ಯಾರಿಗೆ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅಂತ ಈ ಲಾಗಲ್ಲಿ ನೋಡ್ರಿ. ಸೊ ಗಾಯ್ಸ್, ನಮ್ಮ ದೊಡ್ಡಪ್ಪ ಈ ಲಾಗ್ ಸೇರ್ಕೊಂಡ್ರು ಅಂದರೆ ಈ ಲಾಗ್ ಪೂರ್ತಿ ಫುಲ್ಲು ಫನ್ನೇ. ಹಾಗಾಗಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಯಾರಿಗೆ ಮಾಡ್ತೀನಿ ಅಂದರೆ ನಮ್ಮ ಚಿಕ್ಕಿಗೆ, ವನಿತಾ. ಈಗ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಮಾತಾಡಲ್ಲ, ನಮ್ಮ ದೊಡ್ಡಪ್ಪನ ಕೈಲಿ ಮಾತಾಡಿಸ್ಲಾ ಅಂತ. ನಾನು ಮಾತಾಡಲ್ಲ, ಏನಂತ ಮಾತಾಡಲಿ ಗೈಸ್. ಏನಂತ ಹೇಳ್ತೀನಂದರೆ, ಇದು ಅದು ಯಾವುದೋ ಕಾರ್ಯಕ್ರಮ, ಅದು ಇರೋ ಒಗ್ಗರಣೆ ಡಬ್ಬಿ, ಅದಕ್ಕೆ ನೀವು ಸೆಲೆಕ್ಟ್ ಆಗಿಬಿಟ್ಟಿದ್ದೀರಾ. ನಮ್ಮ ಚಿಕ್ಕಿ ಸಖತ್ತಾಗಿ ಅಡುಗೆ ಮಾಡ್ತಾರೆ, ಅದಕ್ಕೆ ಸೆಲೆಕ್ಟ್ ಆಗಿಬಿಟ್ಟಿದ್ದೀರಾ ಅಂತ ಹೇಳ್ತೀನಿ. ನೋಡೋಣ ಹೆಂಗೆ ಗ್ರೇಟ್ ಮಾಡ್ತಾರೆ ಅಂತ. ಸೊ ಗೈಸ್, ಇವಾಗ ಮಾಡ್ತಾಯಿದ್ದು ನಮ್ಮ ಚಿಕ್ಕಿಗೆ ಏನಂತಾರೋ ವಾಯ್ಸೇ ಇಲ್ಲ. ಹಲೋ 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 ಸರ್, ನಾವು ಜಿ ಕನ್ನಡ ಮ್ಯಾನೇಜರ್ ಮಾತಾಡ್ತಾ ಇರೋದು. ಅಲ್ಲ ಹೇಳಿ. ವನಿತಾ ಅವ್ರಿಲ್ವಾ? ಅವ್ರಾ? ಹಾಂ. ಇದಕ್ಕಿಂತ ಮುಂಚೆ ಒಂದು ಕಾಲ್ ಬಂದಿತ್ತು ಅಡ್ವಾನ್ಸ್ಗೆ, ಅದಕ್ಕೆ ನೀವು ಕರೆದ್ರು ಅಂತ ಹೋಯ್ದ್ರು. ಇದು ಸೇಮ್ ಜಿ ಕನ್ನಡ ಮ್ಯಾನೇಜ್ಮೆಂಟ್ ಅವರೇ. ವನಿತಾ ಅವ್ರು ಕೊಡ್ತೀರಾ? ಅವ್ರು ಇಲ್ವಲ್ಲ, ನಿಮ್ ಕ್ಯಾಂಪಸ್ಸಿಗೆ ಬಂದವ್ರೆ. ಹಲೋ ಹಲೋ, ಗೊತ್ತಾಯ್ತು ಅಂತ ಹೇಳು. ಸ್ಟಾರ್ಟಿಂಗೇ ಗೊತ್ತಾಗಿಲ್ವಲ್ಲ ವಾಯ್ಸ್. ಆ ಸ್ಟಾರ್ಟಿಂಗೇ ಗೊತ್ತಾಯ್ತು. ಅಲ್ಲ, ವಾಯ್ಸ್ ಗೊತ್ತಾಯ್ತಾ, ನಂಬರ್ ಗೊತ್ತಾಯ್ತಾ? ವಾಯ್ಸು ನಂಬರ್ ಎಲ್ಲಿ ಗೊತ್ತು. ನಾನು ಅಮ್ಮ ಅವಾಗ್ಲೇ ಮಿಸ್ ಕಾಲ್ ಬಂತು ಯಾರ್ದು ಅನ್ಕೊಂಡು ಮತ್ತೆ ಫೋನ್ ಮಾಡಿದೆ. ಹಾಂ, ಬಿಡು, ಬೇರೆ ಬೇಕಾದ್ರೆ ಮಾತು. ನನ್ನ ವಾಯ್ಸೇ ಗೊತ್ತಾಗ್ತಲ್ಲ ಎಲ್ಲರಿಗೂ. ಹೆಂಗ್ ಗೊತ್ತಾಯ್ತು ವಾಯ್ಸು? ವಾಯ್ಸ್ ನಾರ್ಮಲ್ ಆಗಿ ಬರುತ್ತೆ. ಹಾಂ, ಸರಿ ಇರು, ಆಮೇಲೆ ಮಾಡ್ತೀನಿ. ಸರಿ. ವಾಯ್ಸ್ ಎಲ್ಲರೂ ಗೊತ್ತಾಯ್ತು. ಸೊ ಗಾಯ್ಸ್, ಇವಾಗ ನೆಕ್ಸ್ಟು ಯಾರು, ಕುಮಾರ್ಗೆ ಮಾಡ್ತೀನಿ. ಕುಮಾರ್ಗೆ ಅಜ್ಜಿ ಸೆಂಟ್ರ್ ಮಾತಾಡ್ಬಾರ್ದು. ಗೈಸ್, ನೆಕ್ಸ್ಟು ನಮ್ಮ ದೊಡ್ಡಪ್ಪ ಅವರ ಫ್ರೆಂಡು ಕುಮಾರ್ಗೆ ಮಾಡ್ತೀನಿ. ಕುಮಾರ್. ಹಲೋ 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 ಸರ್, ನಮಸ್ತೆ. ಹೇಳಿ. ಸರ್, ನನ್ನ ಹೆಸರು ಬ್ರೋಕರ್ ಹರೀಶ್ ಅಂತ. ಬ್ರೋಕರ್ ಹರೀಶ್ ಸರ್. ಅದೇ ನಿಮ್ಮ ತಾಯಿಯವ್ರ ನಂಬರ್ ಕೊಟ್ಟಿದ್ರು. ಅದೇ ನಿಮಗೆ ಹೆಣ್ಣು ಹುಡುಕ್ತಾ ಇದ್ದಾರಂತಲ್ಲ, ಅದು ನಮ್ಮ ಹತ್ರ ಹೆಣ್ಣಿದ್ದಾರೆ. ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ ಸರ್. ಹೇಳ್ರಿ. ಹಾಂ ಸರ್, ಅವ್ರಿಗೆ ಕೊಟ್ಟೆ. ಹಲೋ. ಹೇಳಿ ಮೇಡಮ್. ನಾವು ಚೆನ್ನಾಗಿದ್ದೀರಿ. ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ. ಇಲ್ಲ ಮೇಡಮ್, ನೀವು ಯಾರನ್ನ ನಂಗೆ ಗೊತ್ತೇ ಇಲ್ಲ. ನಿಜವಾಗ್ಲೂ ಗೊತ್ತೇ ಇಲ್ಲ. ಹಲೋ ಹಲೋ, ನಿಜವಾಗ್ಲೂ ಗೊತ್ತಾಗಿಲ್ಲ ಮೇಡಮ್. ನೀವ್ ಯಾರು ಫಸ್ಟ್ ಟೈಮ್ ಫೋನ್ ಮಾಡಿದ್ರಿ, ನೀವ್ ಯಾರಂದ್ರೆ ಗೊತ್ತಿಲ್ಲ. ಹಲೋ.
ಸರ್ ಮಾತಾಡಿದ್ರಾ? ಸರ್ ಮಾತಾಡು. ಸರ್ ಏನು ಸರ್ ಓಕೆನಾ ಸರ್? ಅವ್ರ ಹೆಸರು ಗೊತ್ತಿಲ್ಲ, ಅಡ್ರೆಸ್ ಗೊತ್ತಿಲ್ಲ, ಹೆಂಗೆ ಅಂತ ಹೋಗಿ ಸರ್ ಅವ್ರ ಹೆಸರು ವೀಣಾ ಅಂದ್ಬಿಟ್ಟು. ವೀಣಾ. ಹಾಂ ಹಾ ಸರ್ ಅವ್ರು ಇಲ್ಲೇ ಓಕೆ. ರಘುನಾಥ್ಪುರದ ಹತ್ರ ಇದ್ರದು. ಹಾ ಓಕೆ. ಹಾಂ ಸರ್ ಅದೇ ನೀವು ಓಕೆ ಅಂದರೆ ಹುಡುಗಿರ ಹತ್ರ ಮಾತಾಡ್ತೀವಿ. ಸರ್ ನೀವು ನಂಬರ್ ಕೊಟ್ಟಿದ್ರಿ, ನೀವು ನಮ್ಮ ತಾಯಿ ಹೆಸರು ಗೊತ್ತಾ ಸರ್? ನಿಮ್ಮ ತಾಯಿ ಹೆಸರು ರತ್ನಮ್ಮ ಅಂದ್ಬಿಟ್ಟು. ಹೌದು. ಹಾಂ ದೊಡ್ಡಬಳ್ಳಾಪುರದಲ್ಲ? ಹಾಂ ಇಲ್ಲ ಸರ್ ನಾವು ದೊಡ್ಡಬಳ್ಳಾಪುರ ಅಲ್ಲ, ಹಾಂ ಇಲ್ಲಿ ಗೌರಿಬಿದನೂರು ಹತ್ರ ನಮ್ದು ಇಲ್ಲಿ ದೊಡ್ಡಬಳ್ಳಾಪುರ ಹತ್ರ ಆಫೀಸ್ ಇದೆ, ಆಫೀಸು. ಹಾಂ. ಹಾಂ ಅದೇ ಸರ್ ನಿಮ್ಮ ತಾಯಿಯವ್ರ ನಂಬರ್ ಕೊಟ್ಟಿದ್ರು, ಅದಕ್ಕೆ ಫೋನ್ ಮಾಡಿದ್ವಿ. ಹೌದಾ? ನಮ್ಮ ತಾಯಿ ಹೆಂಗೆ ಭೇಟಿ ಆಗೋದು ನಿಮ್ಮನ್ನ? ಸರ್ ಹೆಂಗೆ ಭೇಟಿ ಆಗಿ ಅಂದರೆ ಬಂದಿದ್ರು ಸರ್ ನಮ್ಮ ಆಫೀಸ್ಗೆ. ಹೌದಾ? ಹಾಂ ಓಕೆ. ಹಾಂ ಸರಿ ಸರ್, ಆಯ್ತು ನೋಡ್ರಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸರ್ ಅದೇ ನೀವು ಏನು ಹೇಳ್ತೀರೋ ಅದ್ರ ಮೇಲೆ ನಾವು ಇದು ಮಾಡ್ತೀವಿ ಸರ್. ಏನು ಮಾಡೋದು ಸರ್ ಅವರು? ಸರ್ ಅವ್ರು ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್. ಹೌದಾ? ಸರ್ ಏನೋ ಓದ್ತಾರಾ? ಸರ್ ನಿಮ್ಮದು ಸರ್ ನಮ್ಮದು 10th. 10th ಸರ್? ಹಾಂ. ಸರ್ ನಿಮ್ಮ ತಾಯಿಯವರು ಡಿಗ್ರಿ ಅವ್ರದ್ದು ಕಂಪ್ಲೀಟ್ ಆಗಿದೆ ಅಂದರು. ಹೌದಾ? ಹಾಂ ನಮ್ಮ ತಾಯಿ ಅವ್ರ ಊರ ಹೆಸರು ಏನೋ ಹೇಳಿದ್ರಾ? ಏನು ಸರ್ ಯಾರು ಊರು? ನಮ್ಮ ತಾಯಿ ಹೆಸರು ರತ್ನಮ್ಮ ಅಂತ. ಹಾಂ ಸರ್ ನೀವು ಕಸವನಹಳ್ಳಿ ತಾನೇ? ಹೌದು. ಹಾಂ ಸರ್ ಅವರೇ ಬಂದಿದ್ದು. ಹೌದಾ? ಹಾಂ ಸರ್ ಅದೇ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದರು, ನಾನು ಅದಕ್ಕೆ ಆ ಹುಡುಗಿ ಹತ್ರ ಮಾತಾಡ್ತಿದ್ದೆ ಸರ್. ಹೌದಾ? ಹಾಗೆ ಸರ್, ಅವ್ರು ಯಾರು ಅಂತ ಗೊತ್ತಿಲ್ಲ, ನಾವು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಗೆ ಸರ್ ಹಂಗೆ ಶಾಕ್ ಆಗೋಯ್ತಲ್ವಾ? ಸರ್ ನೀವು ಏನು ಕೆಲಸ ಮಾಡ್ತೀರಾ ಸರ್? ಸರ್ ನಾವು ಅಪ್ಲೈಂಡಲ್ಲಿ ಕೆಲಸ ಮಾಡ್ತೀರಿ. ಅಪ್ಲ್ಯಾಂಡು? ಅಪ್ಲೈಂಡ್ ನೋಡಿದ್ದೀರಾ ಬ್ಯಾಂಕ್ ಸರ್ಕಲಲ್ಲಿ? ಹಾಂ 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 ನೋಡಿದ್ದೀರಾ? ಹಾಂ ಸರ್ ಕೇಳಿದ್ದೀನಿ, ನೋಡಿಲ್ಲ. ಅಲ್ಲಿ ನಾವು ವರ್ಕ್ ಮಾಡ್ತೀವಿ ಸರ್. ಹಾಂ ಸರ್ ಏನು ಕೆಲಸ? ಸರ್ ನಾವು ಇಲ್ಲಿ ಶಾಪಲ್ಲಿ ಕೆಲಸ ಮಾಡ್ತೀವಿ. ಅದೇ ಸರ್ ಏನು ಕೆಲಸ? ನಾವು ಅವ್ರ ಕೈಗೆ ಕೆಲಸ ಮಾಡ್ತೀವಿ ಸರ್, ಸೂಪರ್ವೈಸರ್ ಸರ್. ಹಾಂ 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 ಸರ್ ಹುಡುಗಿ ಓಕೆನಾ ಸರ್? ಓಕೆ. ಹಾಂ ಅವ್ರಿಗೆ ನಾವು ಓಕೆನಾ? ಓಕೆನಾ? ಅದೇ ಅವ್ರ ಫ್ಯಾಮಿಲಿ ಹತ್ರ ಇವಾಗ ಮಾತಾಡ್ತೀನಿ ಸರ್, ಇಲ್ಲೇ ಅವ್ರ ಮನೆಗಿದ್ದೀನಿ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಹೌದಾ? ಸರ್ ಅದೇ ನಿಮ್ಮ ತಾಯಿಯವ್ರನ್ನ ಕರ್ಕೊಂಡು ಹಾಂ. ಯಾವಾಗ ಬರ್ತೀರಾ ಸರ್? ಇಲ್ಲ ನಾನೇ ಫೋನ್ ಮಾಡಲಾ ಸರ್? ನೀವು ಹಂಗಿದ್ರೆ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿ. ನಿಮ್ಮ ತಾಯಿಯವ್ರ ಹತ್ರ ಮಾತಾಡಲಾ ನಾನೇ? ಹಾಂ, ಅವ್ರ ಹತ್ರ ಮಾತಾಡಿ. ಹಾಂ ಸರ್ ಅದೇ ಇವಾಗ ನೀವು ನಿಮ್ಮ ತಾಯಿಯವರು ಬಂದುಬಿಟ್ರೆ ಒಳ್ಳೇದು ಸರ್ ನಮ್ಮ ಆಫೀಸ್ಗೆ. ಯಾವಾಗ ಬರ್ಬೋದು ಸರ್? ಸರ್ ನಾನು ಫೋನ್ ಮಾಡ್ತೀನಿ ನಿಮ್ಮ ತಾಯಿಯವ್ರಿಗೆ, ನಿಮ್ಮ ತಾಯಿಯವ್ರು ಯಾವಾಗ ಹೇಳ್ತಾರೋ ಅವಾಗ ನಾನು ನಿಮಗೆ ಫೋನ್ ಮಾಡ್ತೀನಿ, ನಿಮ್ಮ ತಾಯಿಯವ್ರನ್ನ ಅವಾಗ ಕರ್ಕೊಂಬರ್ರಿ. ಸರ್ ಆಯ್ತು, ಓಕೆ. ಹಾಂ ಹಾಂ ಸರ್. ಹಾಂ ಸರಿ ಸರ್. ಹಾಂ ಓಕೆ ಸರ್, ಥ್ಯಾಂಕ್ ಯು. ಹಾಂ. ಗೈಸ್ ಫುಲ್ ಪ್ರ್ಯಾಂಕ್ ಮಾಡಿದ್ದೀನಿ ಗೈಸ್, ಇವ್ರಿಗೆ ಅಪ್ಪಂಗ ಫುಲ್ಲು ಪ್ರ್ಯಾಂಕು. ಸೊ ಗೈಸ್ ಅವ್ರಿಗೆ ತಿರ್ಗಾ ಫೋನ್ ಮಾಡ್ಬಿಟ್ಟು ಇವಾಗ ಹೇಳ್ಬಿಡ್ತೀನಿ ನಿಜ, ಆಮೇಲೆ ಸುಮ್ಮನೆ ಅವರು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಿಟ್ಟದು. ಕರೆಕ್ಟ್ ಸರ್, ಅದೇ ನಾನು ಇವಾಗ ಇರೋದು ಹೇಳ್ತೀನಿ ಸರ್. ಹಾಂ. ಸರ್ ಇದು ಪ್ರ್ಯಾಂಕ್ ಸರ್, ಇದು ಹೌದು. ಗೊತ್ತಾಯ್ತಾ ಸರ್ ನಾನು ಯಾರು ಅಂತ? ಸರ್ ಕಾಂತ ಗೊತ್ತಾ ಸರ್? ಲಕ್ಷ್ಮೀಕಾಂತ. ಹಾಂ ಸರ್. ಹಾಂ ಸರ್ ಮುತ್ತೂರು ಲಕ್ಷ್ಮೀಕಾಂತ್ ಗೊತ್ತಾ ಸರ್? ಅವ್ರ ಮಗ ಸರ್ ನಾನು. ಹ್ಞೂ ಸರ್ ನಾನೇ. ಹ್ಞೂ ಸರ್ ನಾನೇ. ಹೌದಾ? ಸರ್ ಪ್ರ್ಯಾಂಕ್ ಆಗಿದ್ದೀರಾ ಸರ್ ನೀವು? ತೇಜು ಅಣ್ಣ ಎಲ್ಲೇ ಇದೆಯಾ? ಅಣ್ಣ ಇಲ್ಲೇ ಮನೆಗಿದ್ದೀನಣ್ಣ, ಒಂದು ವೀಡಿಯೋ ಮಾಡ್ತಾ ಇದ್ದೆ ಪ್ರ್ಯಾಂಕು. ಹಾಂ. ಅದಕ್ಕೆ ನಿಮಗೆ ಫೋನ್ ಮಾಡಿರಿ ಅಂದರು ನಮ್ಮ ಅಪ್ಪ, ಅದಕ್ಕೆ ಫೋನ್ ಮಾಡಿದೆ. ಹೌದಾ? ಹಾಂ ನಾವು ಹೇಳ್ಬೇಕ ನೀನು. ಫ್ರ್ಯಾಂಕ್ ಆದರೆ ಹೆಂಗೆ ಹೇಳಬೇಕು? ಹಾಂ ಸರಿ ಆಯ್ತು ಬಿಡಪ್ಪ. ಹಾಂ ಹುಡುಗಿ ಬೇಕಣ್ಣ? ಹುಡುಗಿಯ ಮೇಡ ಬಿಡಪ್ಪ. ಹಾಂ ಗೈಸ್ ಫುಲ್ ಇವಾಗ ಪ್ರ್ಯಾಂಕ್ ಆಗಿಬಿಟ್ಟಿದ್ದಾರೆ ಅವರು. ಸೆಕೆಂಡು ಕುಮಾರ್ ಅನ್ನೋರು. ಇವಾಗ ನೆಕ್ಸ್ಟು ನಮ್ಮ ಅಜ್ಜಿಯವರ ತಂಗಿಗೆ ಮಾಡ್ತೀನಿ. ಸೊ ಗಾಯ್ಸ್ ಇವಾಗ ನಮ್ಮ ಅಜ್ಜಿಯವರ ತಂಗಿಗೆ ಮಾಡ್ತಾಯಿದ್ದೀನಿ. ಸೊ ಗಾಯ್ಸ್ ಇವಾಗ ನೆಕ್ಸ್ಟು ಇನ್ನೊಂದು ಅಜ್ಜಿಗೆ ಮಾಡಬೇಕು, ಛಾಯಮ್ಮಜ್ಜಿ. ನಂಬರ್ ಇವರಾದರೂ ಎತ್ತಲಿ ಗಾಯ್ಸ್.
ಅಪರಿಚಿತ ಸಂಖ್ಯೆಗಳಿಂದ ನೀವು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಥವಾ ಜಡ್ಜ್ ಇಂದ ವಿಡಿಯೋ ಕರೆಗಳನ್ನು ಸ್ವೀಕರಿಸಿದರೆ ಭಯ ಪಡಬೇಡಿ. ಅವರು ಸೈಬರ್ ಅಪರಾಧಿಗಳಾಗಿರಬಹುದು. ರಾಷ್ಟ್ರೀಯ ಹಲೋ. ಸೈಬರ್ ಸಹಾಯವಾಣಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಯಾಕೆ ಸರ್? ಮೇಡಮ್ ನೀವು ಒಡವೆ ಮಾಡ್ತೀರಾ? ಹಲೋ. ಅಲ್ಲ, ಗ್ಯಾರಂಟಿ ಐಟಮ್. ಅದು ನಮ್ದು ಇಲ್ಲಿ ಒಂದು ಮದುವೆ ಪ್ರೋಗ್ರಾಮ್ ಇತ್ತು ಮೇಡಮ್. ಮದುವೆ ಇತ್ತು ಎಲ್ಲಿ? ಮೇಡಮ್ ಇದು ಬೆಳ್ಳೂರು ಕ್ರಾಸ್ ಹತ್ರ. ನಂಬರ್ ಯಾರು ಕೊಟ್ರು? ಮೇಡಮ್ ನಾನು ತುಮಕೂರಲ್ಲಿ ನಮ್ಮ ರಿಲೇಷನ್ ಇದ್ರು. ಯಾರು? ತುಮಕೂರಲ್ಲಿ ನಮ್ಮ ರಿಲೇಷನ್ ಇದ್ರು. ಅವ್ರ ಹೆಸರು ಹೇಳ್ರಿ, ಗೊತ್ತಾಗುತ್ತೆ. ಅಲ್ಲ ಮೇಡಮ್, ತುಮಕೂರಲ್ಲಿ ನಮ್ಮ ರಿಲೇಷನ್ ಇದ್ರು, ಹಾ, ಗಿರೀಶ್ ಅಂದ್ಬಿಟ್ಟು. ಗಿರೀಶ್ ಅಂತಲ್ಲ? ಹಾಂ, ಅವ್ರು ಹೇಳಿದ್ರು. ಅವ್ರು ಕೇಳಿದ್ವಿ ತುಮಕೂರಲ್ಲಿ ಯಾರ ನಂಗೆ ಇದ್ದಾರಾ ಅಂತ. ಹಾ, ಹಾಂ ಇದ್ದಾರೆ, ಅವ್ರ ನಂಬರ್ ಕೊಟ್ಟಿದ್ದಾರೆ. ಅದೇ ನಿಮ್ಮ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಫೋನ್ ಮಾಡಿದೆ ಮೇಡಮ್. ಗಿರೀಶ್ ಎಲ್ಲಿದ್ರು? ನಮ್ಮನೆ ಬಾಡಿಗೆಗಿದ್ರ? ಹಾಂ ಮೇಡಮ್, ಗೊತ್ತಿಲ್ಲ. ಅದು ನಮ್ಮ ರಿಲೇಷನ್ನು ಗಿರೀಶ್ ಅಂತ ಒಬ್ರು ಇದ್ರು ಮೇಡಮ್. ಯಾವ ಜನ? ಮೇಡಮ್ ಜನ ಎಲ್ಲ ಯಾಕೆ ಮೇಡಮ್? ಯಾವ್ದ್ರಿ ಜಾತಿ? ಯಾರ್ರಿ ಗೊತ್ತು? ಅಲ್ಲ, ಯಾರು ಅಂತ ಹೇಳಿದ್ರೆ ಹೇಳ್ಬೋದು. ಮೇಡಮ್ ಅವರು ಆಚಾರ ಮೇಡಮ್. ಆಚಾರ? ಹಾಂ, ಅದೇ ನಿಮ್ಮ ಹತ್ರ ಒಡವೆ ಇದೆ ಅಂತ ಹೇಳಿ, ಅದೇ ನಮ್ಮ ಮದುವೆ ಇದೆ. ಅದಕ್ಕೆ ನಮಗೊಂದು 9 ಸೆಟ್ಟು ಮಾಂಗಲ್ಯ ಚೈನ್ತು ಇದೆ ಮೇಡಮ್. ಇದು ಸರ, ವಾಲ್ ಹ್ಯಾಂಗಿಂಗ್ಸು ಮತ್ತು ನೀವ್ ಎಲ್ಲಿರೋದು? ನಾವಿಲ್ಲೇ ಮೇಡಮ್, ಬೆಳ್ಳೂರು ಕ್ರಾಸು. ಅಲ್ಲ, ಹಾಂ ಗಿರಿ ಅಂತಲ್ಲ ಕೊಟ್ಟಿರೋದು? ಹಾಂ, ಗಿರೀಶ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾ. ಗಿರೀಶ್ ಚಿನ್ನ ಬೆಳೆ ಕೆಲಸ ಮಾಡ್ತಾನಲ್ಲ? ಹಾಂ, ಅವರಲ್ಲ ಮೇಡಮ್, ಚಿನ್ನ ಬೆಲೆ ಕೆಲಸ ಮಾಡಲ್ಲ ಅವರು. ಒಟ್ನಾಗ ಆಚಾರ ಅವರು. ಹಾಂ ಮೇಡಮ್. ಅದೇ ಮೇಡಮ್, ಒಡವೆ ಸೆಟ್ ಬೇಕಾಗಿತ್ತು. ಏನು ರೇಟ್ ಮೇಡಮ್? ಸೆಟ್ ಒಡವೆನಾ? ಹಾಂ. ಯಾವ ಬೇಕು ಅಂತಂದ್ರೆ ನನ್ನ ಮೊಬೈಲ್ಗೆ ಹಾಕಿದ್ರೆ ನೋಡ್ತೀನಿ ಯಾವ ಡಿಸೈನ್ ಬೇಕು ಅಂತ. ಒಡವೆ ಸೆಟ್ಟು ನಮ್ದು ಇರ್ತಾವ ಒಂದು ಸೆಟ್ಟು. ಹೌದು ಮೇಡಮ್, ಒಡವೆ ಸೆಟ್ಟು ಇರ್ತವೆ ನಿಮ್ಮ ಹತ್ರ. ಯಾವ್ಯಾವ ಸೆಟ್ ಇದೆ ಮೇಡಮ್? ಏನು ರೇಟ್ ಇದೆ ಮೇಡಮ್ ಎಲ್ಲ? ಸೆಟ್ಟು ಅಂದ್ರೆ ಅದೇ ಹೆಣ್ಣಿಗೆ ಹಾಕಂತದ? ಹಾಂ ಮೇಡಮ್, ಹೆಣ್ಣಿಗೂ ಮತ್ತು ಗಂಡಿಗೂ ಇಬ್ರಿಗೂ ಹಾಕೋಂಥದ್ದು. ಗಂಡಿಗೆ ಹಾಕಂತಾರೆ? ಗಂಡಿಗೆ ಸರ ಇಲ್ಲ ಮೇಡಮ್. ಅದೇ ಪಲಗ ಹಾಕ್ಯನಕ? ಹಾಂ ಅದೇ ಮೇಡಮ್, ಅದೇ ಕೊಳ್ಳಗೆ ಹಾಕೊಳ್ಳಿ. ಹಾಕ್ಯಂತಾರೆ ಗ್ಯಾರಂಟಿದು? ಅಲ್ಲ ಮೇಡಮ್, ಅದೇ ಸ್ವಲ್ಪ ಮದುವೆಗೆ ಬೇಕಾಗಿತ್ತು ಅಷ್ಟೇ. ಆಮೇಲೆ ಬೇಕಾದ್ರೆ ಮಾಡಿಸ್ಕೊಂತೀವಿ ಒರಿಜಿನಲ್ಲು. ಯಾರ ನಾವು ಇದನ್ ಮಾಡಕ್ಕೆ, ಬಕ್ರ ಮಾಡಕ್ಕೆ? ಮೇಡಮ್ ಬಕ್ರ ಅಲ್ಲ ಮೇಡಮ್, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇರೋದು. ನನ್ನ ಹೆಸರು ರಾಜು ಅಂದ್ಬಿಟ್ಟು. ರಾಜಪ್ಪ, ನಮಗೆ ಗೊತ್ತಿಲ್ಲ ಮೇಡಮ್. ಒಡವೆ ಅದೇ ನಿಮ್ಮ ಹತ್ರ ಒಡವೆ ಸೆಟ್ಟು ಸಿಗ್ತವೆ ಅಂದರು, ಅದಕ್ಕೆ ಮೇಡಮ್ ಫೋನ್ ಮಾಡಿದ್ದೀರ. ಅಂದರೆ ನಾನು ನಿಮ್ಮ ಹತ್ರ ಯಾಕೆ ಮಾಡೋಕೆ ಹೋಗೋದು? ಒಡವೆ ಸೆಟ್ ನಮ್ಮ ಹತ್ರ ಸಿಗಲ್ಲ, ಅಂಗಡಿಗೆ ಹೋಗ್ರಿ. ಸಿಗಲ್ವಾ ಮೇಡಮ್? ಇಲ್ಲ. ಮತ್ತು ನಿಮ್ಮ ನಂಬರ್ ಕೊಟ್ರಲ್ಲ ಮೇಡಮ್ ಅವರು. ಗಾಯ್ಸ್ ಕಟ್ ಮಾಡ್ಬಿಟ್ಟು. ಸೊ ಗಾಯ್ಸ್ ತಿರ್ಗಾ ಮಾಡ್ಬಿಟ್ಟು ಕೇಳ್ತೀನಿ. ನಾನು ಬರೀ ಹುಡುಗಿರ್ಗೆ ಅಂದಿದ್ರೆ ಸರಿ ಗೀರಿ ಅಂತ ಇದ್ರು. ನಾನು ಹುಡುಗರ್ಗೂ ಅಂದ್ಬಿಟ್ಟೆ ಒಡವೆ ಸೆಟ್ಟು. ಈಗ ತಿರ್ಗಾ ಮಾಡ್ತಾಯಿದ್ದೀನಿ. ಅವ್ರು ಎತ್ತಾರೋ ಇಲ್ಲೋ. ಎತ್ತಲ್ಲ ಗೈಸ್ ಅದು. ಹಲೋ ಮೇಡಮ್. ನಮ್ಮ ಹತ್ರ ಸಿಗಲ್ಲ ಬಿಡಪ್ಪ, ಅಂಗಡಿಗೆ ಹೋಗ್ರಪ್ಪ, ನಮ್ಮ ಹತ್ರ ಸಿಗಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮೇಡಮ್ ಒಂದು ನಿಮಿಷ ಮೇಡಮ್. ನಾವು ಬರೀ ಒಂದೇ ಮಾರೋದು. ಮೇಡಮ್ ಗಿರ್ಜಮ್ಮ ಗೊತ್ತಾ ಮೇಡಮ್? ನಮ್ಮ ಅಕ್ಕನ ನೀವ್ ಬಕ್ರ ಮಾಡ್ತಾ ಇರೋದು ನೋಡು. ಅಲ್ಲ ಮೇಡಮ್, ಗಿರ್ಜಮ್ಮ ಗೊತ್ತಾ ಮೇಡಮ್? ಗಿರ್ಜಮ್ಮ ನಮ್ಮ ಅಕ್ಕ. ಅವ್ರ 2ನೇ ಮಗಳು ಗೊತ್ತಾ ಮೇಡಮ್? 2ನೇ ಮಗಳು? ಹಾಂ. ಯಾರು? 2ನೇ ಮಗಳು ಗೊತ್ತಾ ಮೇಡಮ್? ಅವ್ರ ಗಿರ್ಜಮ್ಮ 2ನೇ ಮಗಳು. ಅವಮಾನ ಅಲ್ಲ, ಭಾರತವ್ರ ಮಗ ಮೇಡಮ್. ನಾನು ಭಾರತವ್ರ ಮಗ ಮೇಡಮ್. ನಾನು ಅಲ್ಲ ಮೇಡಮ್, ಭಾರತವ್ರ ಮಗ ನಾನು. ನಾನು ಯಾರಪ್ಪ ಇದೇನ್ ಹಿಂಗ್ ಮಾತಾಡ್ತಾರ ಅಂತ. ಅಜಯ್ ಹೆಂಗನ್ಸ್ತು ಪ್ರ್ಯಾಂಕು?
ಹೋಗಪ್ಪ ನಂಗೆ ಯಾರೋ ಅಂತ ನನಗ್ ಬದ್ಲೇ ಟೆನ್ಷನ್ ಹೆದರಿಕೊಂಡು ಸೊ ಗಾಯ್ಸ್ ಇವಾಗ ಪಾರ್ಟ್ 1 ಮುಗಿಸ್ತೀನಿ. ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಮಾಡ್ರಿ. ಕಮೆಂಟೇ ಮಾಡಲ್ಲ, ಏನು ಮಾಡಿ ಏನು ಮಾಡಲಿ. ಸೊ ಗಾಯ್ಸ್ ಪಾರ್ಟ್ 2 ಮಾಡ್ತೀನಿ. ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಮಾಡಿರಿ ಬೇಗ ಬೇಗ. ಸೊ ಗಾಯ್ಸ್ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು, ಟೇಕ್ ಕೇರ್, ಬಾಯ್.